ಹಾಯ್ ವೆಲ್ಕಮ್ ಟು ಮೈ ಶೋ. ಇವತ್ತು ಆಂಧ್ರ ಗೋಂಗೂರ ಪಪ್ಪು, ನಮ್ಮಲ್ಲಿ ಗೋಗಾಕ್ ಸೊಪ್ಪಿನ ಸಾರು ಹೇಗೆ ಮಾಡೋದು ಅಂತ ನೋಡೋಣ. ಆದರೆ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ನಾನು ಒಂದು ಗ್ಲಾಸ್ ಬೇಳೆ ತೊಗೊಂಡಿದ್ದೀನಿ. ಈ ಗ್ಲಾಸಲ್ಲಿ ಬೇಳೆ ಒಂದು ಸ್ವಲ್ಪ ಜಾಸ್ತಿ ಇದ್ದರೆ ಸಾರು ಟೇಸ್ಟಾಗಿರುತ್ತೆ. ನೋಡಿ, ಒಂದು 3 ಗ್ಲಾಸಷ್ಟು ನೀರು ಹಾಕಿ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕೋಣ. ಈಗ ಇದು ಕುದ್ಮೇಲೆ ಮುಚ್ಚಳ ಹಾಕೋಣ. ನೋಡಿ, ಕುದೀತಾ ಇದೆ. ಈಗ ಮುಚ್ಚಳ ಹಾಕೋಣ. ವೆಯ್ಟ್ ಹಾಕಿ ಒಂದು 2ರಿಂದ 3 ವಿಜಿಲ್ ಹಾಕ್ಸ್ಕೊಳ್ಳೋಣ. ನೋಡಿ, ನಾನೊಂದು ಕಟ್ಟು ಪುಂಡೆ ಸೊಪ್ಪು ತೊಗೊಂಡಿದ್ದೀನಿ. ಇದನ್ನು ಗೋಗಾಕು ಸೊಪ್ಪು ಅಂತಲೂ ಹೇಳ್ತಾರೆ, ತೆಲುಗುನಲ್ಲಿ ಗೋಂಗೂರ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಮಸ್ಸೊಪ್ಪು ಮಾಡಬೇಕಾದ್ರೆ ಉಪ್ಪು ಖಾರ ಹುಳಿ ಎಲ್ಲ ಒಟ್ಟಿಗೆ ಹಾಕ್ಬಿಡ್ತೀವಿ. ಆದರೆ ಈ ಸೊಪ್ಪನ್ನ ಬಳಸಿ ಸಾರು ಮಾಡಬೇಕಾದ್ರೆ ಬೇಳೆನ ಸಪ್ರೇಟಾಗಿ ಬೇಯಿಸ್ಕೋಬೇಕು. ಯಾಕಂದರೆ ಈ ಸೊಪ್ಪಿನ ನೇಚರೇ ಹುಳಿ ಮತ್ತು ಒಗರು, ಹಾಗಾಗಿ ಬೇಳೆ ಬೇಯಲ್ಲ. ನೋಡಿ, ಈಗ ಬೇಳೆ ಬೆಂದಿದೆ. ಈ ಸೊಪ್ಪೆಲ್ಲ ಇದಕ್ಕೆ ಹಾಕ್ಬಿಡೋಣ. ಬೇಳೆದು ರಸ ಬಿಟ್ಕೊಂಡ್ರೇ ಸಾರು ಟೇಸ್ಟಾಗಿರೋದು. ಇದಕ್ಕೆ ಒಂದು ದೊಡ್ಡ ಸೈಜ್ ಈರುಳ್ಳಿ ಹಾಕ್ತಾಯಿದ್ದೀನಿ, ಕಟ್ ಮಾಡಿರೋದು. ಒಂದು 5 ಮೆಣಸಿನ್ಕಾಯಿ, ಖಾರ ಕಮ್ಮಿ ಇರೋದು. 2ರಿಂದ 3 ಬೆಳ್ಳುಳ್ಳಿ, ಸಣ್ಣ ಸೈಜ್ದು 2 ಟೊಮೆಟೊ, ಅರಿಶಿನ, ಜೀರಿಗೆ, ಅರ್ಧ ಸ್ಪೂನು ಧನಿಯಾ ಪುಡಿ, ಅರ್ಧ ಸ್ಪೂನು ಖಾರ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಎಣ್ಣೆ. ಈಗ ನೀರು ಹಾಕೋಣ. ಮುಳುಗೋಷ್ಟು ಮಾತ್ರ ಹಾಕಿ, ಜಾಸ್ತಿ ಹಾಕಬೇಡಿ ನೀರು. ನೋಡಿ, ಇಷ್ಟು ನೀರು ಸಾಕು. ಗಟ್ಟಿಗೆ ಆಂಧ್ರ ಸ್ಟೈಲ್ ಪಪ್ಪು ಚೆನ್ನಾಗಿರುತ್ತೆ. ಇದಕ್ಕೆ ಒಂದು ಸ್ವಲ್ಪ ಹಸಿ ಕೊಬ್ಬರಿ ಸೇರಿಸ್ಕೊಳ್ಳೋಣ, 2ರಿಂದ 3 ಸ್ಪೂನು. ನೋಡಿ, ಈಗ ಕುದೀತಾ ಇದೆ. ಇದಕ್ಕೆ ನೀವು ಬದನೆಕಾಯಿ ಕೂಡ ಆ್ಯಡ್ ಮಾಡ್ಕೋಬೋದು. ಹುಣ್ಸೆಹಣ್ಣು ಮಾತ್ರ ಹಾಕಲೇಬಾರ್ದು, ಯಾಕಂದರೆ ಈ ಸೊಪ್ಪಲ್ಲೇ ಹುಳಿ ಅಂಶ ಇರೋದ್ರಿಂದ ನೀವು ಹುಣ್ಸೆಹಣ್ಣು ಹಾಕಬಾರ್ದು. ಈಗ ಮುಚ್ಚಳ ಹಾಕಿ ಒಂದು 4 ವಿಜಿಲ್ ಹಾಕ್ಸೋಣ. ನೋಡಿ, ಈಗ ಇದು ಆಗಿದೆ. ಈಗ ಇದನ್ನು ಸ್ಟೈನರ್ಗೆ ಹಾಕ್ಕೊಳ್ಳೋಣ. ನೋಡಿ, ಇವಾಗ ರಸ ಎಲ್ಲ ತೆಗೆದುಬಿಟ್ಟಿದ್ದೀವಿ. ಈ ಹ್ಯಾಂಡ್ ಸ್ಮ್ಯಾಶರ್ ಬರುತ್ತಲ್ವ, ಇದರಲ್ಲಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಮಿಕ್ಸಿಗೆ ಹಾಕ್ಕೊಂಡ್ರೆ ಜಾಸ್ತಿ ನುಣ್ಣಗಾಗ್ಬಿಡುತ್ತೆ, ಅದಕ್ಕೆ ಈ ಸ್ಮ್ಯಾಶರಲ್ಲಿ ಮಾಡ್ಕೊಳ್ಳೋಣ. ನೋಡಿ, ಈಗ ಇದು ಆಗಿದೆ. ಈ ರಸ ತೆಗೆದಿಟ್ಕೊಂಡಿದ್ದೀವಲ್ಲ, ಇದನ್ನೇ ಹಾಕ್ಕೊಳ್ಳೋಣ ಇವಾಗ. ನೋಡಿ, ಇವಾಗ ಆಂಧ್ರ ಸ್ಟೈಲ್ ಗೋಂಗೂರ ಪಪ್ಪು ರೆಡಿ ಆಯಿತು. ಒಗ್ಗರಣೆ ಹಾಕ್ಕೊಳ್ಳೋಣ. ನೋಡಿದ್ರಲ್ವಾ ಸೊಪ್ಪು ಸಾರು ಹೇಗೆ ಮಾಡೋದು ಅಂತ. ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಲೈಕ್ ಕೊಟ್ಟು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಹೊಸ ವಿಡಿಯೋಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.